ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಲೆಬನಾನ್ ಜೊತೆ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿರುವ ಇಸ್ರೇಲ್ ಈಗ ಸಿರಿಯಾದ ಗಡಿಯಲ್ಲಿ ಮುನ್ನುಗ್ಗುತ್ತಾ ಇದೆ. ಸದ್ಯಕ್ಕೆ ಅತಂತ್ರ ಸ್ಥಿತಿಯಲ್ಲಿರುವ ಸಿರಿಯಾ ಮುಂದಿನ ದಿನಗಳಲ್ಲಿ ಇಸ್ರೇಲಿನ ಪಾಲಿಗೆ ಮತ್ತೊಂದು ತಲೆನೋವಾಗಬಾರದು. ಹೀಗಾಗಿ ಸಿರಿಯಾದಲ್ಲಿನ ಆಯುಧಗಳನ್ನ ಇಸ್ರೇಲಿ ಪಡೆಗಳು ಭಾಗಶಃ ನಾಶ ಮಾಡಿವೆ. ಜೊತೆಗೆ ಅಲ್ಲಿನ ಅತಿ ಎತ್ತರದ ಪರ್ವತವನ್ನ ಇಸ್ರೇಲ್ ಆಕ್ರಮಿಸಿಕೊಂಡಿದೆ. ಆ ಮೂಲಕ ಇನ್ನು ಮುಂದೆ ಸಿರಿಯಾ ಹಾಗೂ ಲೆಬನಾನ್ ಎರಡೂ ದೇಶಗಳ ಮೇಲೆ ಕಣ್ಣಿಡೋದಕ್ಕೆ ವ್ಯವಸ್ಥೆಯೊಂದನ್ನು ಇಲ್ಲಿ ಇಸ್ರೇಲ್ ಮಾಡಿಕೊಂಡಿದೆ. ಸದ್ಯಕ್ಕೆ ಸಿರಿಯಾದ ರಾಜಧಾನಿ ಡಮಾಸ್ಕಸ್ನಿಂದ ಬರೀ 15 ಕಿಲೋಮೀಟರ್ ದೂರದಲ್ಲಿ ಇಸ್ರೇಲಿ ಪಡೆಗಳು ನಿಂತಿವೆ ಮತ್ತು ಇಸ್ರೇಲಿನ ಈ ಆಕ್ರಮಣಶೀಲತೆಯ ಬಗ್ಗೆ HTS ಮುಖ್ಯಸ್ಥ ಗೊಲಾನಿ ಅಧಿಕೃತವಾಗಿ ಏನು ಹೇಳಿಲ್ಲ. ಆದರೂ HTSನ ಕೆಲ ಕಮಾಂಡರ್ಗಳು ನಮ್ಮ ಮುಂದಿನ ಗುರಿ ಜೆರೂಸೆಲಂ ಅಂತ ಹೇಳಿರೋ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಅವರು ಜೆರೂಸೆಲಂ ಅನ್ನೋ ಕನಸನ್ನ ಕಾಣೋ ಮೊದಲೇ ಇಸ್ರೇಲ್ ಸಿರಿಯಾದ ದಕ್ಷಿಣ ಭಾಗವನ್ನ ತನ್ನ ಕೈಗೆ ತಗೊಂಡು ಒಂದು ಬಫರ್ ಝೋನ್ ನಿರ್ಮಾಣ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಸಿರಿಯಾದಲ್ಲಿ ಇಸ್ರೇಲ್ ಮಾಡ್ತಾ ಇರೋದೇನು? ಆ ಪರ್ವತ ಪ್ರದೇಶವನ್ನು ಆಕ್ರಮಿಸಿಕೊಂಡಿರೋದು ಇಸ್ರೇಲಿಗೆ ಹೇಗೆ ಲಾಭ ಆಗುತ್ತೆ, ಅಲ್ಲಿ ಯಹೂದಿಗಳ ಮುಂದಾಲೋಚನೆ ಅನ್ನೋದು ಹೇಗಿದೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಶಾಂತಿಯುತವಾಗಿ ಬದುಕಬೇಕು ಅಂತ ನಾವಷ್ಟೇ ಬಯಸಿದ್ರೆ ಸಾಕಾಗೋದಿಲ್ಲ. ನಮ್ಮ ಅಕ್ಕಪಕ್ಕದಲ್ಲಿ ಕೂಡ ಅಂಥ ವಾತಾವರಣ ಇರಬೇಕು. ನೆರೆ ಹೊರೆ ಒಳ್ಳೇದಾಗಿರಬೇಕು. ನೆರೆ ಅನ್ನೋದು ಹೊರೆ ಆದ್ರೆ ಶಾಂತಿ ಅನ್ನೋದು ನಮ್ಮ ಭ್ರಾಂತಿ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಒಂದಷ್ಟು ಮುಂದಾಲೋಚನೆಯನ್ನು ಇಟ್ಟುಕೊಂಡು ನಮ್ಮ ಸುತ್ತ ಒಂದು ಬಫರ್ ಝೋನ್ ಅನ್ನ ನಿರ್ಮಾಣ ಮಾಡ್ಕೋಬೇಕು. ಈಗ ಇಸ್ರೇಲ್ ಸಿರಿಯಾದ ವಿಷಯದಲ್ಲಿ ಅದನ್ನ ಮಾಡ್ತಾ ಇದೆ. ಸಿರಿಯಾ ಈ ಹಿಂದೆ 2 ಬಾರಿ ಇಸ್ರೇಲ್ ಜೊತೆ ಯುದ್ಧ ಮಾಡಿದೆ. 2 ಬಾರಿ ಇಸ್ರೇಲ್ನ ಕೆಣಕಿದಾಗಲೂ ಅವರು ಸೋಲುಂಡದ್ದು ಮಾತ್ರ ಅಲ್ಲ, ಅಧಿಕಾರ ಪಲ್ಲಟ, ಆಂತರಿಕ ದಂಗೆಗಳನ್ನು ಕೂಡ ಕಂಡಿದ್ದಾರೆ. 1967ರ 6 ದಿನಗಳ ಯುದ್ಧದಲ್ಲಿ ಇಸ್ರೇಲ್ ಸಿರಿಯಾದ ದಕ್ಷಿಣ ಭಾಗದಲ್ಲಿನ ಗೋಲನ್ ಹೈಟ್ಸ್ ಪ್ರದೇಶವನ್ನು ಆಕ್ರಮಿಸಿಕೊಳ್ತು. ಈ ಗೋಲನ್ ಹೈಟ್ಸ್ ಅನ್ನೋದು ಇಸ್ರೇಲಿನ ಕುಡಿಯುವ ನೀರಿನ ಮೂಲ ಇರೋ ಬೆಟ್ಟ. ಇದು ಈಗ ಇಸ್ರೇಲ್ನ ಕೈಯಲ್ಲಿದೆ. ಅಂತಾರಾಷ್ಟ್ರೀಯ ಸಮುದಾಯ ಅದನ್ನ ಆಕ್ರಮಿತ ಪ್ರದೇಶ ಅಂತ ಹೇಳ್ತಾ ಇತ್ತು. ಆದ್ರೆ 2019ರಲ್ಲಿ ಡೊನಾಲ್ಡ್ ಟ್ರಂಪ್ ಈ ಗೋಲನ್ ಹೈಟ್ಸ್ ಇಸ್ರೇಲಿಗೆ ಸೇರಿದ ಭೂಭಾಗ ಅಂತ ಹೇಳಿಬಿಟ್ರು. ಅಮೆರಿಕಾನೇ ಹಾಗೆ ಹೇಳಿದ ಮೇಲೆ ಇನ್ನೇನಿದೆ, ಪಶ್ಚಿಮದ ದೇಶಗಳು ಕೂಡ ಈಗ ಆ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ಮೊನ್ನೆ ಸಿರಿಯಾದಲ್ಲಿ ಸಂಘರ್ಷ ಶುರುವಾದ ನಂತರ ಈ ಗೋಲನ್ ಹೈಟ್ಸ್ ಬಗ್ಗೆ ಮಾತಾಡಿರುವ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಇದು ಇಸ್ರೇಲಿನ ಅವಿಭಾಜ್ಯ ಅಂಗ, ಗೋಲನ್ ಹೈಟ್ಸ್ ಅನ್ನೋದು ನಮ್ಮದೇ ಅಂತ ಹೇಳಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸಿರಿಯಾಗ್ ನುಗ್ಗಿ ಅಲ್ಲಿನ ಇನ್ನೂ ಒಂದಷ್ಟು ಭೂಭಾಗವನ್ನು ಆಕ್ರಮಿಸಿಕೊಂಡು ಅಲ್ಲೊಂದು ಬಫರ್ ಝೋನ್ ಅನ್ನ ಮಾಡಿಕೊಳ್ಳೋದಕ್ಕೆ ಕೂಡ ಇಸ್ರೇಲಿನ ಪ್ರಧಾನಿ ಆದೇಶವನ್ನು ಕೊಟ್ಟಾಗಿದೆ. ಹೀಗಾಗಿ ಇಸ್ರೇಲಿ ಪಡೆಗಳು ಗೋಲನ್ ಹೈಟ್ಸ್ನಿಂದ ಸುಮಾರು 30 ಕಿಲೋಮೀಟರ್ ಮುಂದೆ ಹೋಗಿವೆ. ಸದ್ಯಕ್ಕೆ ಸಿರಿಯಾದ 400 ಚದರ ಕಿಲೋಮೀಟರ್ನಷ್ಟು ಭೂಭಾಗವನ್ನ ಇಸ್ರೇಲ್ ಆಕ್ರಮಿಸಿಕೊಂಡು ಕೂತಿದೆ ಮತ್ತು ಇದೆಲ್ಲವನ್ನ ಬಫರ್ ಝೋನ್ ಅಂತ ಇಸ್ರೇಲ್ ಘೋಷಣೆ ಮಾಡಿದೆ. ನಮ್ಮ ಉತ್ತರ ಭಾಗದಲ್ಲಿ ಯಾವುದೇ ಶತ್ರು ನೆಲೆಗಳಿಲ್ಲದಂತೆ, ಉಗ್ರ ಚಟುವಟಿಕೆಗಳಿಗೆ ಅವಕಾಶ ಕೊಡದಂತೆ ಅದನ್ನ ಸುರಕ್ಷಿತ ಪ್ರದೇಶವಾಗಿ ನಾವಿಟ್ಕೋತೀವಿ. ಇಸ್ರೇಲಿನ ಉತ್ತರ ಭಾಗದ ಜನ ನೆಮ್ಮದಿಯಾಗಿರೋದಕ್ಕೆ ಏನು ಬೇಕೋ ಅದನ್ನ ನಾವು ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇಲ್ಲಿ ಸಿರಿಯಾದ ಬಶರ್ ಅಲ್ ಅಸದ್ ಸರ್ಕಾರ ಪತನವಾಗಿ HTS ಪಡೆಗಳು ಡಮಾಸ್ಕಸ್ ನಗರವನ್ನು ಆಕ್ರಮಿಸಿಕೊಂಡಿವೆ. ಈ HTS ಇದೆಯಲ್ಲ, ಇದರ ಮುಖ್ಯಸ್ಥ ಮೊಹಮ್ಮದ್ ಜೊಲಾನಿ ಒಂದು ಕಾಲಕ್ಕೆ ಅಲ್ ಖೈದಾ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿದ್ದವನು. ಇರಾಕ್ನಲ್ಲಿ ಅಲ್ ಖೈದಾಗಾಗಿ ಕೆಲಸ ಮಾಡಿದ್ದ. ಸಿರಿಯಾದಲ್ಲಿ ಅಲ್ ನುಸ್ರಾ ಅನ್ನೋ ಅಲ್ ಖೈದಾ ಅಂಗಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದ. ಐಸಿಸ್ ಜೊತೆ ಕೂಡ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದ. ಈಗ ಈತ ಅಲ್ ಖೈದಾದಿಂದ ದೂರ ಆಗಿದ್ದಾನೆ, ಐಸಿಸ್ನ ವಿರೋಧವನ್ನು ಕಟ್ಟಿಕೊಂಡಿದ್ದಾನೆ. ಆದರೆ ಮುಂದೆ ಕೂಡ ಪರಿಸ್ಥಿತಿ ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಜಿಹಾದಿ ಮನಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಅವರು ಯಾವಾಗ ಬೇಕಾದರೂ ಇಸ್ಲಾಮೇತರರ ಮೇಲೆ ಬೆಂಕಿ ಕಾರೋದಕ್ಕೆ ಶುರು ಮಾಡಬಹುದು. ಇನ್ನು ಈ ಜೊಲಾನಿ ಮುಂದೆ ಕೂಡ ಇಲ್ಲೇ ಇರ್ತಾನೆ ಅನ್ನೋ ಗ್ಯಾರಂಟಿ ಏನಿರೋದಿಲ್ಲ. ಅವರ ಬದುಕುಗಳು ನೀರ ಮೇಲಿನ ಗುಳ್ಳೆಗಳಿದ್ದ ಹಾಗೆ. ಮತ್ಯಾವನೋ ಮತಾಂಧ ಅಲ್ಲಿಗೆ ಬಂದರೆ ಅವನಿಂದ ಮತ್ತೆ ಇಸ್ರೇಲಿಗೆ ಸಮಸ್ಯೆ ಆಗಬಾರದು. ಹೀಗಾಗಿ ಇಸ್ರೇಲ್ ಈಗ ಸಿರಿಯಾದಲ್ಲಿ ನಿಶಸ್ತ್ರೀಕರಣವನ್ನು ಆರಂಭ ಮಾಡಿದೆ. ಸಿರಿಯಾದ ಅಲ್ ಬಯಾದ್ ಹಾಗೂ ಲತಾಕಿಯಾ ಬಂದರುಗಳಲ್ಲಿನ ನೌಕಾ ನೆಲೆಗಳನ್ನು ಇಸ್ರೇಲ್ ನಾಶ ಮಾಡಿದೆ. ಅಲ್ಲಿನ ವೆಸಲ್ಗಳು, ಯುದ್ಧ ನೌಕೆಗಳು ಬೆಂಕಿಗೆ ಆಹುತಿಯಾಗಿವೆ. ಹಾಗೆ ಡಮಾಸ್ಕಸ್, ಹೋಮ್ಸ್, ಟಾಟಸ್, ಪಲ್ಮಿರಾ ಮುಂತಾದ ನಗರಗಳ ಮೇಲೆ ಇಸ್ರೇಲ್ ವಾಯುದಾಳಿಯನ್ನು ಮಾಡಿದೆ. ಅಲ್ಲಿನ ಅಲ್ ಕಸ್ಯಾರ್, ಅಲ್ ನಸಿರಿಯಾ, ತಲಾಹ್, ಅಲ್ ಡಮಾಯರ್, ಹಮಾ, ಅಲ್ ಶರಿಯಾತ್, ಅಲ್ ತಬಾಕ್ ಹೀಗೆ ಅಲ್ಲಿನ ಬಹುತೇಕ ಎಲ್ಲ ಏರ್ ಬೇಸುಗಳನ್ನು ಇಸ್ರೇಲಿ ಪಡೆಗಳು ಧ್ವಂಸ ಮಾಡಿವೆ. ಕೆಮಿಕಲ್ ವೆಪನ್ಗಳಿದ್ವು ಅಂತ ಹೇಳಲಾದ ಜಾಗಗಳ ಮೇಲೆ ಕೂಡ ಇಸ್ರೇಲಿ ವಾಯುಪಡೆ ದಾಳಿಯನ್ನು ಮಾಡಿದೆ. ಒಟ್ಟಾರೆ ನಾಳೆ ಸಿರಿಯಾದಲ್ಲಿ ಯಾವುದೇ ಸರ್ಕಾರ ರಚನೆಯಾಗಿ ಅಲ್ಲಿ ಯಾರೇ ಆಡಳಿತವನ್ನು ತಮ್ಮ ಕೈಗೆ ತಗೊಂಡ್ರೂ ಕೂಡ ಅವರು ಮತ್ತೆ ಮಿಸೈಲುಗಳನ್ನು, ನೌಕಾಪಡೆಯನ್ನು, ಏರ್ಬೇಸ್ ಹಾಗೂ ಯುದ್ಧ ವಿಮಾನಗಳನ್ನು ಜೋಡಿಸ್ಕೊಳ್ಳೋದಕ್ಕೆ ಇನ್ನು 15ರಿಂದ 20 ವರ್ಷಗಳಷ್ಟು ಸಮಯ ಅವರಿಗೆ
ಅವರಿಗೆ ಬೇಕಾಗುತ್ತೆ. ಅಂಥ ಪರಿಸ್ಥಿತಿಯನ್ನ ಇಸ್ರೇಲ್ ಅಲ್ಲಿ ನಿರ್ಮಾಣ ಮಾಡಿದೆ. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ಕೂಡ ಅಮೆರಿಕ ಇದೇ ಕೆಲಸವನ್ನು ಮಾಡಬೇಕಿತ್ತು. ಆದ್ರೆ ಅವರು ಆಫ್ಘನಿಸ್ತಾನವನ್ನು ಬಿಟ್ಟು ಬರುವಾಗ ಅಮೆರಿಕದ ಸಾಕಷ್ಟು ಆಯುಧಗಳನ್ನು ಕೂಡ ಅಲ್ಲೇ ಬಿಟ್ಟು ಬಂದರು. ಹಾಗೆ ಬಿಟ್ಟು ಹೋಗೋದರ ಹಿಂದೆ ಪಾಕಿಸ್ತಾನದ ದುರುದ್ದೇಶ ಇತ್ತು. ಆಫ್ಘನರು ಈ ಆಯುಧಗಳನ್ನು ಇಟ್ಟುಕೊಂಡು ಏನು ಮಾಡ್ತಾರೆ? ಅವೆಲ್ಲವೂ ನಮಗೆ ಕೊಡ್ತಾರೆ. ಅದೇ ಅಮೆರಿಕದ ಆಯುಧಗಳನ್ನ ಮುಜಾಹಿದೀನ್ಗಳ ಕೈಕೊಟ್ಟು ಭಾರತದ ವಿರುದ್ಧ ಅವರನ್ನ ಕಳುಹಿಸಿ ಬಿಡಬಹುದು ಅಂತ ಅವತ್ತು ಪಾಕ್ ಭಾವಿಸಿತ್ತು. ಆದರೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಸರ್ಕಾರ ರಚನೆ ಆದ ನಂತರ ಅಮೆರಿಕದ ಆ ಆಯುಧಗಳು ಬಳಕೆ ಆಗ್ತಾ ಇರೋದು ಅದೇ ಪಾಕಿಸ್ತಾನದ ವಿರುದ್ಧ. ಇಂಥ ಪರಿಸ್ಥಿತಿ ನಮಗೂ ಬರಬಾರದು ಅಂತ ಇಸ್ರೇಲ್ ಯೋಚಿಸ್ತಾ ಇದೆ. ಹೀಗಾಗಿ ಸಿರಿಯಾದ ಆಯುಧಾಗಾರಗಳನ್ನ, ಆಯುಧ ಶಕ್ತಿಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಕಳೆದ 5 ದಶಕಗಳ ಅವಧಿಯಲ್ಲಿ ರಷ್ಯಾ ಜೊತೆ ಸೇರಿ ಸಿರಿಯಾ ಅಲ್ಲಿ ಏನೆಲ್ಲ ಆಯುಧ ಶಕ್ತಿಯನ್ನ ಬೆಳೆಸ್ಕೊಂಡಿತ್ತೋ ಅದೆಲ್ಲ ಈಗ ನಾಶವಾಗ್ತಾ ಇದೆ. ಇನ್ನು ಗೋಲನ್ ಹೈಟ್ಸ್ನಿಂದ ಮುಂದಕ್ಕೆ ಹೋಗ್ತಾ ಇರೋ ಇಸ್ರೇಲಿನ ಯುದ್ಧ ಟ್ಯಾಂಕುಗಳು ಹಾಗೂ ಆರ್ಟಿಲರಿಗಳು ಸಿರಿಯಾದ ರಾಜಧಾನಿ ನಗರ ಡಮಾಸ್ಕಸ್ನಿಂದ ಬರೀ 15 ಕಿಲೋಮೀಟರ್ಗಳ ದೂರದಲ್ಲಿವೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇಸ್ರೇಲಿ ಪಡೆಗಳು ಮೌಂಟ್ ಹೆರ್ಮೋನ್ ಅನ್ನೋ ಪರ್ವತವನ್ನ ಕೂಡ ಆಕ್ರಮಿಸಿಕೊಂಡಿವೆ. ಗೆಳೆಯರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಮೌಂಟ್ ಹೆರ್ಮೋನ್. 2814 ಮೀಟರ್ ಎತ್ತರ ಇರೋ ಈ ಪರ್ವತ ಸಿರಿಯಾದಲ್ಲಿನ ಅತಿ ಎತ್ತರದ ಪರ್ವತ ಅನ್ನಿಸ್ಕೊಳ್ಳುತ್ತೆ. ಇಸ್ರೇಲಿನ ಅತಿ ಎತ್ತರದ ಪರ್ವತ ಅಂತ ಇಷ್ಟು ದಿನ ಕರೆಸ್ಕೊಳ್ತಾ ಇದ್ದಿದ್ದು ಮೌಂಟ್ ಮೆರೋನ್. ಅದರ ಎತ್ತರ 1208 ಮೀಟರ್. ಈಗ ಅದಕ್ಕಿಂತ 2 ಪಟ್ಟು ಎತ್ತರದ ಪರ್ವತ ಪ್ರದೇಶವನ್ನ ಇಸ್ರೇಲ್ ಇಲ್ಲಿ ಆಕ್ರಮಿಸಿಕೊಂಡಿದೆ. ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಈ ಮೌಂಟ್ ಹೆರ್ಮಾನ್ ಪರ್ವತ ಇಸ್ರೇಲ್ ಹಾಗೂ ಸಿರಿಯಾದ ನಡುವೆ ಒಂದು ನೈಸರ್ಗಿಕ ಕೋಟೆಯ ತರ ಕೆಲಸ ಮಾಡ್ತಾ ಇತ್ತು. ಇಸ್ರೇಲಿನ ರಡಾರ್ಗಳಿಗೆ ಸಿರಿಯಾ ಹಾಗೂ ಲೆಬನಾನ್ ಭಾಗದ ಚಟುವಟಿಕೆಗಳು ಗೊತ್ತಾಗದ ಹಾಗೆ ತಡೀತಾ ಇದ್ದದ್ದು ಕೂಡ ಇದೇ ಮೌಂಟ್ ಹೆರ್ಮಾನ್ ಪರ್ವತ. ಈಗ ಅದನ್ನು ಕೂಡ ಇಸ್ರೇಲ್ ತನ್ನ ತೆಕ್ಕೆಗೆ ತಗೊಂಡಿದೆ. ಈ ಪರ್ವತ ಡಮಾಸ್ಕಸ್ನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಿಗಾ ಇಟ್ರೆ ಸಿರಿಯಾದಿಂದ ಲೆಬನಾನ್ಗೆ ಹೋಗೋ ಮಾರ್ಗಗಳ ಮೇಲೆ ಕಣ್ಣಿಡುವುದಕ್ಕೆ ಸಾಧ್ಯ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ ಸಿರಿಯಾ ಹಾಗೂ ಲೆಬನಾನ್ ನಡುವಿನ ಕಳ್ಳ ಸಾಗಾಣಿಕೆಗೆ ಕಡಿವಾಣ ಹಾಕುತ್ತೆ. ಜೊತೆಗೆ ಈ ಪರ್ವತಗಳ ಮೇಲೆ ಇಸ್ರೇಲ್ ತನ್ನ ಹವಿಟ್ಜರ್ಗಳನ್ನ ಮೌಂಟ್ ಮಾಡಿದ್ರೆ ಸಿರಿಯಾದ ರಾಜಧಾನಿ ನಗರ ಡಮಾಸ್ಕಸ್ ಈ ಹವಿಟ್ಜರ್ಗಳ ರೇಂಜಿಗೆ ಒಳಪಡುತ್ತೆ. ಇಲ್ಲಿ ರಡಾರ್ಗಳನ್ನು ಇಡ್ತಾರೆ. ಅದು ಲೆಬನಾನ್ ಹಾಗೂ ಸಿರಿಯಾ ಎರಡೂ ದೇಶಗಳ ಚಟುವಟಿಕೆಗಳ ಮೇಲೆ ಇಸ್ರೇಲಿಗೆ ಕಣ್ಣಿಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಇನ್ನು ಹೀಗೆ ಇಸ್ರೇಲ್ ಸಿರಿಯಾದ ಒಳಗನುಗ್ಗಿ ಒಂದಷ್ಟು ಪ್ರದೇಶಗಳನ್ನು ಆಕ್ರಮಿಸಿಕೊಂಡು ಕೂತಿರುವುದು ಹಯಾತ್ ತೆಹರೀರ್ ಅಲ್ ಶಾಮ್ ಅಂದ್ರೆ HTS ಗೆ ಕೂಡ ಇಷ್ಟ ಆಗ್ತಾ ಇಲ್ಲ. ಆರಂಭದ ದಿನಗಳಲ್ಲಿ ಬನ್ನಿ ನೀವು ಕೂಡ ನಮ್ಮ ಜೊತೆ ದಾಳಿ ಮಾಡಿ ನಮಗೆ ದಾರಿಯನ್ನ ಸುಲಭ ಮಾಡಿಕೊಡಿ ಅಂತ ಕರೆದಿದ್ದ ಉಗ್ರ ನಾಯಕರು ಈಗ ಇಸ್ರೇಲಿನ ದಾಳಿಗಳಿಂದ ಸಿಡಿಮಿಡಿಗೊಳ್ತಾ ಇದ್ದಾರೆ. ಅವರಲ್ಲಿನ ಇಸ್ಲಾಮಿಕ್ ಮೂಲಭೂತವಾದ ಕೂಡ ಜಾಗೃತವಾದಂತೆ ಕಾಣ್ತಾ ಇದೆ. ಮೊನ್ನೆ ಡಮಾಸ್ಕಸ್ ಆಯ್ತು, ಇನ್ನು ನಮ್ಮ ಗುರಿ ಜೆರೂಸೆಲೆಂ. ಅಲ್ ಅಕ್ಸಾ ಮಸೀದಿಯನ್ನು ಕೂಡ ಯಹೂದಿಗಳಿಂದ ಬಿಡಿಸ್ತೀವಿ, ಜೆರೂಸೆಲೆಂ ಕಡೆಗೆ ನುಗ್ಗಿ ಬರ್ತೀವಿ ಅಂತ HTSನ ಕೆಲ ಕಮಾಂಡರ್ಗಳು ಉತ್ಸಾಹದಲ್ಲಿ ಮಾತಾಡಿರೋ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಆದರೆ HTS ಮುಖ್ಯಸ್ಥ ಜೊಲಾನಿ ಈ ಬಗ್ಗೆ ಇನ್ನೂ ಅಧಿಕೃತವಾಗಿ ಏನನ್ನು ಹೇಳೋದಿಕ್ಕೆ ಹೋಗಿಲ್ಲ. ಇನ್ನು ಹೆಜ್ಬುಲ್ಲಾಗಳನ್ನ ಸಿರಿಯಾದಲ್ಲಿ ಈ ಜೊಲಾನಿ ಪಡೆ ಮಟ್ಟ ಹಾಕಿದ್ರೆ ಗಾಜಾದ ಹಮಾಸ್ ಪಡೆಗಳು ಸಿರಿಯಾದ ಈ ಬೆಳವಣಿಗೆಯನ್ನ ಸ್ವಾಗತಿಸ್ತಾ ಇವೆ. ಇಲ್ಲಿ ಬಶರ್ ಅಲ್ ಅಸದ್ ಸರ್ಕಾರವನ್ನು ಕೆಡವಿ ಸಿರಿಯಾನ ಆಕ್ರಮಿಸಿಕೊಂಡ ಬಂಡುಕೋರ ಪಡೆಗಳಿಗೆ ಹಮಾಸ್ ಅಭಿನಂದನೆಗಳನ್ನ ತಿಳಿಸಿದೆ. ಇಷ್ಟು ದಿನ ತಮ್ಮನ್ನು ಕಾಪಾಡಿದ ಹೆಜ್ಬುಲ್ಲಾಗಳು ಅಲ್ಲಿ ಹೊಡೆತ ತಿಂದಿದ್ದಾಗ್ಲಿ, ಇರಾನ್ ಸಿರಿಯಾದಿಂದ ಓಡ್ ಹೋಗಿದ್ದಾಗ್ಲಿ ಹಮಾಸ್ ಪಡೆಗಳಿಗೆ ಈಗ ಮುಖ್ಯ ಆಗ್ತಾ ಇಲ್ಲ. ಹೊಸದಾಗಿ ಯಾರು ಬಂದ್ರು ಅವರಿಂದ ಏನ್ ಲಾಭ ಆಗಬಹುದು ಅನ್ನೋದನ್ನ ಹಮಾಸ್ ನೋಡ್ತಾ ಇದೆ. ಜೊತೆಗೆ ಈ HTS ಪಡೆಗಳಿವೆ ನೋಡಿ, ಇವು ಅರಬ್ ಸುನ್ನಿ ಪಡೆಗಳು. ಹೀಗಾಗಿ ಸಿರಿಯಾದಲ್ಲಿ ಅವರ ಆಡಳಿತ ಶುರು ಆದ್ರೆ ಮುಂದಿನ ದಿನಗಳಲ್ಲಿ ಪಾಲಸ್ತೀನ್ ಹೋರಾಟಕ್ಕೆ ಮತ್ತು ಹಮಾಸ್ಗೆ ಈ HTS ನ ಬೆಂಬಲ ಸಿಗುತ್ತೆ ಅನ್ನೋ ಒಂದು ಸಣ್ಣ ಆಸೆ ಹಮಾಸ್ ನಾಯಕರಲ್ಲಿದ್ದಂತಿದೆ. ಇನ್ನು ಇಸ್ರೇಲ್ ಮಾತ್ರ ತನ್ನ ಗಡಿಗಳನ್ನ ಕಾಪಾಡಿಕೊಳ್ಳೋದಕ್ಕೆ ಮುಂದೆ ಸಿರಿಯಾ ಕಡೆಯಿಂದ ಒಂದಷ್ಟು ವರ್ಷಗಳ ಕಾಲ ಆದರೂ ಯಾವುದೇ ದೊಡ್ಡ ಮಟ್ಟದ ಅಪಾಯ ಆಗದ ಹಾಗೆ ತಡೆಯೋದಕ್ಕೆ ಬೇಕಾದ ಎಚ್ಚರಿಕೆಗಳನ್ನ ತಗೊಳ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ, ಸಿರಿಯಾದ ಸಾಕಷ್ಟು ಭೂಭಾಗವನ್ನ ಇಸ್ರೇಲ್ ಆಕ್ರಮಿಸಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.